ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಶಶಿ ಮಾತಾಡ್ತಾ ಇದ್ದೀನಿ. ಏನಪ್ಪ ಯಾವಾಗ ನೋಡಿ ಕಿಚನಲ್ಲೇ ಇರ್ತಾಳೆ ಅನ್ಕೋಬೇಡಿ ನೀವು. ನನ್ನ ಕೆಲಸ ಅರ್ಧ ಕಿಚನಲ್ಲೇ. ನನಗೆ ದಿನ ಇಡೀ ಇಲ್ಲಿ ಅರ್ಧ ದಿನ ನನ್ನ ಕೆಲಸ ಅಡುಗೆ ಮನೆಯಲ್ಲೇ. ಪಾತ್ರೆ ತೊಳಿ, ಕಿಚನ್ ಕ್ಲೀನ್ ಮಾಡು, ಸ್ಟವ್ ಕ್ಲೀನ್ ಮಾಡು, ಅದು ಕ್ಲೀನ್ ಮಾಡು, ಇದು ಕ್ಲೀನ್ ಮಾಡು, ಲಾಸ್ಟಲ್ಲಿ ಕುಕ್ಕಿಂಗ್ ಮಾಡು. ಇಷ್ಟು ಬಿಟ್ಟರೆ ಇದೇ ನನಗೆ ಪ್ರಪಂಚ ಆಗ್ಬಿಡುತ್ತೆ. ಯಾರು ಬೇಜಾರು ಮಾಡ್ಕೊಬೇಡಿ. ಏನಾದ್ರು ಹೇಳಿದ್ರೆ ನಾನು ತಪ್ಪಾಗಿ ಬೇಜಾರು ಮಾಡ್ಕೊಬೇಡಿ. ನಾನು ಇವತ್ತೊಂದು ಒಳ್ಳೆ ರೆಸಿಪಿ ತೊಗೊಂಡು ಬಂದೀನಿ. ಏನಂದರೆ ತುಂಬ ಸಿಂಪಲ್ಲು. ಇದು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹೋಟ್ಲಲ್ಲಿ ನೀವು ನಂಬಲ್ಲ. ನೀವು ಮೊನ್ನೆ ನಮ್ಮ ಮಗಳು ತರಿಸಿದಳೆ, ನಂದಿನಿ ಹೋಟ್ಲು 400 ರೂಪಾಯಿ ಕೊಟ್ಟು ತರಿಸಿದಳೆ. ಅದು ಹೇಳಿದ್ರೆ ನಮಗೆ ಒಂಥರ ಬೇಜಾರಾಗ್ಬಿಡುತ್ತೆ. ಅಷ್ಟು ದೊಡ್ಡ ಹೋಟ್ಲ್ ಈ ಥರ ಫುಡ್ ಬಂದಿದೆಯಲ್ಲ ಅಂತ ಆ ಥರ ಇದೆ. ಅದಕ್ಕೆ ನಾನು ಇವತ್ತು ಯಾಕೆ ನನ್ನ ಮನೇಲೇ ಮಾಡಬಾರ್ದು, ಮನೇಲೇ ಮಾಡಿ ತೋರಿಸ್ಬಾರ್ದು. ನಾನು ಯಾವುದೇ ಸಾಸ್ ಯೂಸ್ ಮಾಡಲ್ಲ. ಸಾಸ್ ಇಲ್ದಂಗೆ ನಾನು ಒಂದು ಒಳ್ಳೆ ವೆಜ್ ಫ್ರೈಡ್ ರೈಸ್ ತೋರಿಸ್ತಾಯಿದ್ದೀನಿ. ನೋಡಿ ಏನಾಗ್ತೀನಿ ಅಂತ, ಹೇಗಿದೆ ಅಂತ ನೋಡಿ ಫಸ್ಟ್, ಆಯಿತಾ? ಬನ್ನಿ ಮಾಡೋಣ. ಇನ್ನೊಂದು ವಿಷಯ, ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದರೆ ಥ್ಯಾಂಕ್ ಯು ಸೋ ಮಚ್. ಏನಾರು ನಾನು ತಪ್ಪಾಗಿ ಮಾತಾಡಿದ್ರೆ, ಏನಾರು ನಾನು ಮಾತಲ್ಲಿ ತೊದಲಾಗಿ ಬಂದು ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ತೊದಲಾಗಿ ಮಾತಾಡಿದ್ರೆ ಕಮೆಂಟ್ಸ್ ಹಾಕಿ, ಅಕ್ಕ ಈ ಥರ ಮಾತಾಡಿದ್ರೆ, ಇದು ಮಾತಾಡಿ ಸರಿ ಇಲ್ಲ, ಅದು ಮಾತಾಡಿ ಸರಿ ಹೇಳಿ, ಪರವಾಗಿಲ್ಲ. ನಮಗೂ ಅರ್ಥ ಆಗಬೇಕು. ನಮಗೆ ಈ ಥರ ಹೇಳಿದ್ದಾರೆ, ಈ ಥರ ನಾವು ಹೇಳ್ತಾ ಇದ್ದೀವಿ ಅಂತ ನಮಗೆ ನೀವು ಹೇಳಿದ್ರೆ ನನಗೆ ಅರ್ಥ ಆಗುತ್ತೆ. ಇಲ್ಲಾಂದರೆ ನಮಗೆಲ್ಲ ಅರ್ಥ ಆಗುತ್ತೆ. ನೀವು ಹೇಳಬೇಕು ನನಗೆ ಯಾವ ಥರ ಮಾತಾಡ್ತಾ ಇದ್ದೀನಿ, ನನ್ನ ಕುಕ್ಕಿಂಗ್ ಹೆಂಗಿದೆ ಅಂತ ನೀವು ಹೇಳ್ಬೇಕು ನನ್ನ ಕಮೆಂಟ್ಸಲ್ಲಿ. ಓಕೆನಾ? ಬನ್ನಿ ಇವಾಗ ಅಡುಗೆ ಮಾಡೋದು ಬೇಗ. ಸಿಂಪಲ್, ಸುಮ್ಮನೆ ಒಂದು 20 ಮಿನಿಟ್ಸಿಗೆಲ್ಲ ಆಗೋಗ್ಬಿಡ್ತೀವಿ ರೈಸ್. ಬನ್ನಿ ಮಾಡೋಣ. ನೋಡಿ, ಒಂದು ಅರ್ಧ ಬೌಲಷ್ಟು ಕ್ಯಾರೆಟ್, ಇದು ಸಣ್ಣ ಉದ್ದಕ್ಕೆ ಹಚ್ಚಿರಿ. ಈ ಥರ ಇದೆ, ಚೆನ್ನಾಗಿರುತ್ತೆ ಅಂತ. ಕ್ಯಾರೆಟು, ಒಂದು ಅರ್ಧ ಕ್ಯಾಪ್ಸಿಕಮ್, ಇದು ಉದ್ದುದ್ದು ಹಚ್ಚಿದ್ದೀನಿ. ಅರ್ಧ ಬೌಲು ಬೀನ್ಸು, ಉದ್ದುದ್ದಕ್ಕೆ ಹಚ್ಚಿರೋದ್ರಿಂದ ಸ್ವಲ್ಪ, ಒಂದು ಈರುಳ್ಳಿ ದೊಡ್ಡದು, ಸ್ವಲ್ಪ ಬಟರು, ಇದು ಕ್ಯಾಬೇಜ್. ಈ ಥರ ನಾನು ಗ್ರೇಟ್ ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿರುತ್ತೆ ಗ್ರೇಟ್ ಈ ಥರ ಮಾಡ್ಕೊಂಡ್ರೆ. ನೋಡಿ, ಒಂದು 5 ಹಸಿಮೆಣ್ಸಿನ್ಕಾಯಿ, ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ, ಇದು 1 ಸ್ಪೂನ್. ಬನ್ನಿ ಇವಾಗ ಏನು ಮಾಡೋದು ನೋಡಿ. ನಾನು ಆಲ್ರೆಡಿ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಏನಕ್ಕೆ ಸ್ವಲ್ಪ ಜಾಸ್ತಿ ರೈಸ್ ಮಾಡಿದ್ದು. ಇದು ನನ್ನ ಮಗಳಿಗೆ ಕಳಿಸ್ಬೇಕು. ಅವಳಿಗೆ ಇದೆಲ್ಲ ಅಂದರೆ ಇಷ್ಟ ತಿಂತಾಳೆ, ಅದಕ್ಕೋಸ್ಕರ ನೋಡಿ ಇದು ಅನ್ನ ಬಿಸಿ ಇಷ್ಟು ಈ ಥರ ಬಿಡಿಯಾಗಿರ್ಬೇಕು ಅನ್ನ. ನೋಡಿ, ನಾನು ಇದ್ರ ಮೇಲೆ ನಾನು ಕರೆಂಟ್ ಸ್ಟವ್ ಮೇಲೆ ರೈಸ್ ನಾನು ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ನೋಡಿ, ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಅಂಟಿಸೋಣ ಬನ್ನಿ. ಲೈಟೆಲ್ಲೋ ಹಾಕ್ಬಿಟ್ಟಿದ್ದೀನಿ. ಟೆನ್ಷನ್ಗೆ ಎಲ್ಲೋಯ್ತು ಅಂತಲೇ ಗೊತ್ತಿಲ್ಲ ಲೈಟ್ರು. ಅದಕ್ಕೆ ಇವಾಗ ಇದರಲ್ಲೇ ಆನ್ ಮಾಡ್ತೀನಿ. ಇದು ತುಂಬ ಚೆನ್ನಾಗಿದೆ. ನಾನು ಇದು ಚಾರ್ಜಿಂಗ್ ಹಾಕಿ ಸುಮಾರು ಒಂದು 20 ಡೇಸ್ ಆಯಿತು. ನೋಡಿ, ಇನ್ನೂ ಚಾರ್ಜಿಂಗ್ ಇದೆ. ಇವಾಗ ಕಡಾಯಿಗೆ ನೀವು ಆಯಿಲ್ ಆದರೂ ಬೇಕಾದ್ರೆ ತುಪ್ಪ, ನೀವು ಬಟರ್ ಬೇಡ ಅಂದರೆ ಆಯಿಲ್ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ನಾನು ಸ್ವಲ್ಪ ಬಟರ್ ಇತ್ತು ಅಂತ ಹಾಕ್ತಾಯಿದ್ದೀನಿ. ಬಿಸಿಯಾಗಿದೆ. ಒಂದು ಚಿಕ್ಕ ಬೌಲ್, ಇದು ಗಾರ್ಲಿಕ್ಕು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗಿದ್ದು ಇದು ಸ್ವಲ್ಪ ಫ್ರೈ ಆಗಲಿ. ಇದ್ರ ಜೊತೆಗೆ ನಾವು ನೋಡಿ ಸಣ್ಣಗೆ ಉದ್ದಕ್ಕೆ ಹಚ್ಚಿರೋಂಥ ಈರುಳ್ಳಿ ಈ ಥರ ಇರಬೇಕು, ಸ್ಲೇಸ್ ಆಗಿ. 1 ಕಪ್ ಈರುಳ್ಳಿ, ಇದೆರಡು ಸ್ವಲ್ಪ ಫ್ರೈ ಆಗಲಿ. ಅದ್ರ ಜೊತೆಗೆ ನಾವು ಒಂದು 4 ಹಸಿಮೆಣ್ಸಿನ್ಕಾಯಿ ಉದ್ದಕ್ಕೆ ಹಚ್ಚಿರೋಂಥದ್ದು. ಇದಕ್ಕೆ ನಾವು ಪೆಪ್ಪರ್ ಪೌಡರ್ ಹಾಕ್ತೀವಲ್ಲ, ಅದಕ್ಕೆ ನಮಗೆ ಖಾರ ಸರಿ ಇರುತ್ತೆ. ಬರೀ ಮೆಣಸಿನ್ಕಾಯಿ ಅಂದರೆ ನಮಗೆ ಖಾರ ಸಾಕಾಗೋದಿಲ್ಲ. ಇದು ಸ್ವಲ್ಪ ಫ್ರೈ ಆಗಿದೆ. ಇದು ಜಾಸ್ತಿ ಫ್ರೈ ಆಗೋದು ಬೇಡ. ಅದ್ರ ಜೊತೆ ನಾನು ಅರ್ಧ ಬೌಲಷ್ಟು ಕ್ಯಾರೆಟು, ಒಂದು ಅರ್ಧ ಬೌಲು ಉದ್ದುದ್ದ ಹಚ್ಚಿರೋಂಥ ಸಣ್ಣ ಉದ್ದಕ್ಕೆ ಹಚ್ಚಬೇಕು ಬೀನ್ಸು. ಇದು ಸ್ವಲ್ಪ ಫ್ರೈ ಆಗಲಿ. ಇದು ನೋಡಿ, ಇದೊಂದು ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ನಾವು ಅರ್ಧ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಯಾಕೆ ನಾನು ಆಲ್ರೆಡಿ ರೈಸ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಸ್ವಲ್ಪ ನೋಡ್ಕೊಂಡು ಹಾಕೋಣ. ನೋಡಿ, ಈ ಥರ ಫ್ರೈ ಆಗಲಿ. ಯಾರೋ ಒಬ್ಬರು ಕಮೆಂಟ್ಸಲ್ಲಿ ಹಾಕಿದ್ದಾರೆ, ಅಕ್ಕ ನೀವು ಬರೀ ಆ ಫುಡ್ ಈ ಫುಡ್ ಅಂತ ನನಗೆ ಚೈನೀಸ್ ಫುಡ್ ತೋರಿಸಿ ಅಕ್ಕ ಅಂತ. ಅದಕ್ಕೋಸ್ಕರ ನಿಮಗೆ ನೆಕ್ಸ್ಟ್ ರೆಸಿಪಿ ಚೈನೀಸ್ ರೆಸಿಪಿ. ಬೇಜಾರು ಮಾಡ್ಕೊಬಿಡಿ, ನೆಕ್ಸ್ಟ್ ಅದೇ ಮಾಡ್ತೀನಿ ನಾನು. ಪಾಪ ಕೇಳಿ ತುಂಬ ದಿನ ಆಯಿತು. ನೋಡಿ, ಈ ಥರ ಫ್ರೈ ಆಗಿದೆ. ಇದ್ರ ಜೊತೆಗೆ ನಾವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಈ ಥರ ಇರಬೇಕು. ನೋಡಿದ್ರಲ್ಲ, ಕ್ಯಾಬೇಜ್. ಅದ್ರ ಜೊತೆ ನಾವು ಲಾಸ್ಟ್ ಇದು ಕ್ಯಾಪ್ಸಿಕಮ್. ನೋಡಲ್ಲ, ಇದೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಬಾಯ್ಲ್ ಆಗಬೇಕಂದ್ರೆ ಜಾಸ್ತಿ ಸಾಫ್ಟ್ ಆಗಿರೋದು ಬೇಡ. ಸ್ವಲ್ಪ ಅದು ಕಂಚಿ ಇರಬೇಕು. ನಾವು ಅದು ತಿಂತಾಯಿದ್ರೆ ನಮಗೆ ಅವಾಗ ನಮಗೆ ಇದು ಫ್ರೈಡ್ ರೈಸ್ ಅಂತ ನಮಗೆ ಫೀಲಿಂಗ್ ಆಗುತ್ತೆ. ಅವಾಗ
ನೋಡಿ. ನಾವು ರೈಸನ್ನು ಮಾಡಿ ಇಟ್ಕೊಬಿಟ್ರೆ ಬೆಳಗ್ಗೆ ಹೊತ್ತು ಆಫೀಸ್ಗೆ ಹೋಗೋರಿಗೆ ಕೆಲಸ, ಈಗ ಮಕ್ಳು ಸ್ಕೂಲ್ ಟಿಫನ್ಗೆ ಅವ್ರಿಗೆಲ್ಲ ಬೇಗ ಬೇಗ ಈ ಥರ ಮಾಡಿ ನಾವು ನಮ್ಮ ಲಂಚು ಬ್ರೇಕ್ಫಾಸ್ಟ್ ಎರಡೂ ಚೆನ್ನಾಗಿರುತ್ತೆ. ಇದು ಬರೀ ಟಿಫನ್ ಅಂತೇನಿಲ್ಲ, ಲಂಚ್ ಕೂಡ ಮಾಡ್ಬೋದು ನೋಡಿ. ಒಟ್ಟಿನಾಗ ಮಕ್ಕಳು ತರಕಾರಿ ತಿನ್ನಲ್ವಲ್ಲ, ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ಆರಾಮಾಗಿ ತಿಂತಾರೆ ಮಕ್ಕಳು ಯಾಕೆ ನನ್ನ ಮಗಳೇ ತರಕಾರಿ ತಿನ್ನಲ್ಲ, ಅದಕ್ಕೆ ಈ ಥರ ಎಲ್ಲ ಮಾಡಿಕೊಡ್ತೀನಿ ಅವಳಿಗೆ. ಆಲ್ರೆಡಿ ನಾನು ಅವಳು ಹೇಳ್ಬಿಡೋಣ, ಅಮ್ಮ ಬೀನ್ಸ್ ಎಲ್ಲ ಚಿಕ್ಕ ಚಿಕ್ಕದಾಕು, ಬಾಯಿ ಸಿಗಬಾರ್ದು ಅಂತ. ನಾನು ತಲೆ ಕೆಡ್ಸ್ಕೊಳಲ್ಲ, ಅವಳು ಹೇಳ್ತಾ ಇರ್ತಲ್ಲ, ನಾನು ಮಾಡ್ತಾ ಇರ್ತೀನಿ. ಇಷ್ಟು ಫ್ರೈ ಆಗಿದೆ, ಇದು ಇಷ್ಟು ಫ್ರೈ ಆದ ಸಾಕು. ಇದಕ್ಕೆ ನಾವು ಇವಾಗ ನಾವು ಯಾವುದೇ ಮಸಾಲೆ ಹಾಕ್ತಾ ಇಲ್ವಲ್ಲ, ಇದು ಸಾಸು, ಅದಕ್ಕೋಸ್ಕರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಬೇಕೇ ಬೇಕು ಇದಕ್ಕೆ ನೋಡಿ. ಚೈನೀಸ್ ನೂಡಲ್ಸ್ ಬರುತ್ತಲ್ವ, ಇದು ಫ್ರೈಡ್ ರೈಸ್, ಆ ಮಸಾಲೆನ ಹಾಕ್ತಾಯಿಲ್ಲ. ಇದಕ್ಕೆ ಇವಾಗ ಒಂದು ಸ್ಪೂನು ಪೆಪ್ಪರ್ ಪೌಡರ್. ನಾವು ವೆನಿಗರ್ ಹಾಕ್ತಲ್ವಲ್ಲ, ವೆನಿಗರ್ ಬದಲು ಒಂದು ಚಿಕ್ಕದು ನಿಂಬೆಹಣ್ಣು ರಸ ಅಷ್ಟೇ ನೋಡಿ. ಇಷ್ಟೇ ಸಿಂಪಲ್, ಮುಗೀತಿದು. ಇದಕ್ಕೆ ನಾವು ರೈಸ್ ಕಲಸಿದ್ರೆ ಆಯಿತು. ನೋಡ್ರಲ್ಲ, ಇವಾಗ ಇದಕ್ಕೆ ನಾವು ರೈಸ್ ಕಲಸೋಣ ನೋಡಿ. ಇವಾಗ ನಾವು ರೈಸ್ಗೆ ಮಿಕ್ಸ್ ಮಾಡ್ತಾ ಇದ್ದೀವಿ ನಾನು, ಯಾಕೆ ರೈಸ್ ಸ್ವಲ್ಪ ಜಾಸ್ತಿ ಇದೆಯಲ್ಲ, ಇದು ಆಗೋದಿಲ್ಲ ಅಂತ ನೋಡಿ. ಇವಾಗ ಮಿಕ್ಸ್ ಮಾಡೋಣ. ಅನ್ನ ನೋಡಿ, ಈ ಥರ ಬಿಡಿ ಬಿಡಿಯಾಗಿರ್ಬೇಕು ಅನ್ನ, ಆವಾಗಲೇ ಚೆನ್ನಾಗಿರೋದು. ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ನೋಡ್ರಲ್ಲ, ಈ ಥರ ಇರಬೇಕು ನೋಡಿ. ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದು ರೆಡಿಯಾಗಿದೆ, ವೆಜ್ ಫ್ರೈಡ್ ರೈಸ್. ಎಲ್ಲ ಹೆಂಗಿದೆ ಅಂತ ಇವಾಗ ಸರ್ವ್ ಮಾಡೋಣ ಪ್ಲೇಟ್ಗೆ ನೋಡಿ. ನೋಡಿದ್ರಾ ಎಷ್ಟು ಸಿಂಪಲ್ ಅಂದರೆ ನೋಡಿ. ನೋಡಿದ್ರಲ್ಲ ಎಷ್ಟು ಕಲರ್ಫುಲ್ ಆಗಿದೆ ಅಂತ. ಈ ತರಕಾರಿ ಈ ಥರ ಬಾಯ್ಲ್ ಆಗಬೇಕು, ಜಾಸ್ತಿ ಬಾಯ್ಲ್ ಮಾಡಬಾರ್ದು, ಹಾಫ್ ಬಾಯ್ಲ್ ಆದರೆ ಸಾಕಿದ್ದು ನೋಡಿ. ಈ ಥರ ನೋಡಲ್ಲ, ನೋಡ್ರಂಗೆ ಖುಷಿಯಾಗುತ್ತೆ, ಆ ಥರ ಇದೆ. ನಿಜವಲ್ಲ ಮನೇಲಿ ಮಾಡ್ಕೊಳ್ಳಿ, ಮಕ್ಕಳು ಮಾಡ್ಕೊಡಿ, ನೀವು ಮಾಡ್ಕೊತೀನಿ. ಎಷ್ಟು ಚೆನ್ನಾಗಿ ಸಿಂಪಲ್ ರೆಸಿಪಿ ಇದು. ಏನಿದಕ್ಕೆ ಜಾಸ್ತಿ ಕೆಲಸ ಹಿಡಿಯಲ್ಲ, ಟೈಮ್ ಹಿಡಿಯಲ್ಲ ನೋಡಿ. ಮಕ್ಳಿಗಂತೂ ಖುಷಿಯಾಗುತ್ತೆ, ನೀವು ತಿನ್ಬೋದು, ದೊಡ್ಡವ್ರಿಗೂ ಖುಷಿಯಾಗುತ್ತೆ ನೋಡಿ. ನೋಡ್ರಲ್ಲ ವೆಜ್ ಫ್ರೈಡ್ ರೈಸ್ ಎಷ್ಟು ಚೆನ್ನಾಗಿದೆ ಅಂತ. ಇದ್ರ ಜೊತೆಗೆ ಸಾಸ್ ಬೇಕಾದ್ರೆ ಇಟ್ಕೊಳ್ಳಿ, ಬೇಡ ಹಾಗೆ ತಿಂತಾನೆ ಇರಿ, ಚೆನ್ನಾಗಿದೆ. ನಾನು ಒಂದ್ಸಲ ಟ್ರೈ ಮಾಡ್ತೀನಿ. ನನಗೆ ಈ ಥರದ್ದೆಲ್ಲ ತುಂಬ ಇಷ್ಟ. ಅದ್ಭುತವಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ರೈಸನ್ನು ಮಾಡಿ ಇಟ್ಕೊಬಿಟ್ರೆ ಫಟ 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 ಅಂತ ಮಾಡಿಬಿಡ್ಬೋದು ನೋಡಿ. ಬೀನ್ಸ್ ಈ ಥರ ಸಿಗಬೇಕು ನೋಡಿ. ಥರ ನೋಡೋದಲ್ವ. ನೆಕ್ಸ್ಟು ನಿಮಗೆ ಚೈನೀಸ್ ಫುಡ್ಡು ಹೇಳಿದ್ದೆಲ್ಲ ಚೈನೀಸ್ ಫುಡ್ ಮಾಡ್ತೀನಿ ಅಂತ. ಯಾರಿಗೆಲ್ಲ ಇದು ಇಷ್ಟ ಆಗಿದೆ ಕಮೆಂಟ್ಸ್ ಹಾಕಿ ನೋಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆ ಹೇಳಿ? ಅನುಪಲ್ಲವಿಗೆ ಡೆಡಿಕೇಟ್, ನನ್ನ ಮಗಳಿಗೆ. ಓಕೆ ಬಾಯ್.